ಆಕ್ಚುಲಿ ಇವತ್ತು ಈ ಎಕ್ಸಿಬಿಷನ್ ಇನಾಗ್ರೇಟ್ ಮಾಡಿದ್ರಿ, ತುಂಬಾ ಕಡೆ ಹೋದ್ರಿ ಸರ್, ಹೆಂಗ್ ಅನಿಸ್ತಾ ಇದೆ? ಏನ್ ಸ್ಪೆಷಾಲಿಟಿ ಸರ್ ಇವತ್ತು? ನೋಡಿ, ನಮ್ಮ ರಾಜ್ಯಕ್ಕೆ ಒಂದು ಎರಡು ತರ ವಿಚಾರ ಇದೆ. ಒಂದು ಇನ್ವೆಸ್ಟರ್ಸ್, ಇನ್ನೊಂದು ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್. ಅವನ್ನೆಲ್ಲ ನಾವು ಪ್ರಮೋಟ್ ಮಾಡಬೇಕು. ಅವರು ಕೂಡ ಒಂದು 10 ಜನದಿಂದ ಹಿಡಿದು 100 ಜನದವರೆಗೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಇದೆ. ನಾನಿಲ್ಲಿ ಸುಮಾರು ನೋಡಿದ್ದೀನಿ. ನಮ್ಮ ಲೋಕಲ್ ಮಸಾಲ, ಲೋಕಲ್ ರೊಟ್ಟಿ, ಬಟ್ಟೆಗಳು ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ. ಈಗ ನಾನು ಅಲ್ಲಿ ನೋಡಿದೆ, ಪ್ಲೇನ್ಗೆ ಏರ್ಕ್ರಾಫ್ಟ್ ಇಲ್ಲ, ಪ್ಲೇನೇನೆ 7 ಸೀಟರ್ ಪ್ಲೇನ್ಗೆ ಡಿಸೈನ್ ಮಾಡಿ ಇಟ್ಟರವ್ರೆ, ಫಂಡ್ಸ್ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರು ಪ್ರಕಾಶ್ ಅವರು ಕೂಡ ಒಂದು ಡ್ರೋನ್ ಟೈಪ್, ಹೆಲಿಕಾಪ್ಟರ್ ಟೈಪ್ ಮಾಡಿದ್ದಾರೆ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಕ್ಕೆ ಮೈಸೂರು ಹೋಗೋರು ಕೂಡ ಮಾಡಿದ್ದಾರೆ. ನಾನು ಕಾಸ್ಟ್ ಕೂಡ ಕೇಳಿದೆ. ಸೊ ಈಗೆಲ್ಲ ಏನ್ ಬೇಕಾದ್ರೂ ಪಾಸಿಬಲ್ ಇದೆ. ಅಂದ್ರೆ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು. ಸೊ ಅದಕ್ಕೆ ನಾನು ಎಲ್ಲ SMEಗಳಿಗೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಂತ ಪಾರ್ಟಿಸಿಪೇಟ್ಸ್ಗೆ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಚಿಕ್ಕವ್ರಿಗೆ ಎಷ್ಟು ನಾವು ಉದಾಸೀನ ಮಾಡಬಾರ್ದು, ಅವ್ರಿಗೂ ಕೂಡ ಗೌರವ ಕೊಡಬೇಕು, ಸಹಾಯ ಮಾಡಬೇಕು. ಬಟ್ ಯಾರನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಏನು ಸರ್ಕಾರದಿಂದ ಬೆನಿಫಿಟ್ ತಗೊಳ್ತಾರೆ ಅದು ಪ್ರಾಮಾಣಿಕವಾಗಿ ಅವರ ಬದುಕನ್ನ ನೋಡಿಕೊಂಡು ಅವರು ಬದುಕಬೇಕು, ರಾಜ್ಯನೂ ಬದುಕಬೇಕು. ಸರ್, ಈಗ 8 ದಿನಗಳಲ್ಲಿ ಬಾಕಿ ಇರುವಂತಹ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಕಲಬುರಗಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.